ಯುವಕನಿಂದ ಮದುವೆಯ ಭರವಸೆಯಲ್ಲಿ ಗರ್ಭಾವತಿಯಾಗಿ ವಂಚನೆಗೊಂಡ ಸಂತ್ರಸ್ತೆಗೆ ನ್ಯಾಯ ದೊರಕಿಸಿಕೊಡುವ ಕುರಿತು ವಿಶ್ವಕರ್ಮ ಒಕ್ಕೂಟದ ನೇತೃತ್ವದಲ್ಲಿ ಸಮಾಜದ ತುರ್ತು ಸಭೆ ಕರ್ಮಲ ವಿಶ್ವಕರ್ಮ ಸಮಾಜ ಸೇವಾ ಸಭಾಂಗಣದಲ್ಲಿ ನಡೆಯಿತು. ಸಭೆಯಲ್ಲಿ ಸಮಾಜ ಬಾಂಧವರ ಅಭಿಪ್ರಾಯ ಪಡೆದು ಮುಂದೆ ಸಂತ್ರಸ್ತೆಯನ್ನ ಭೇಟಿ ಮಾಡಿ ಅಲ್ಲಿಂದ ಮಹಿಳಾ ಪೊಲೀಸ್ ಠಾಣೆ ಹಾಗೂ ಎಸ್ಪಿ ಅವರಿಗೆ ಮನವಿ ನೀಡಿ ಒಂದೆರಡು ದಿನದಲ್ಲಿ ಯಾವುದೇ ಬೆಳವಣಿಗೆ ಇಲ್ಲದಿದ್ದ ಪಕ್ಷದಲ್ಲಿ ಸಮಾಜ ಬಾಂಧವರಿಂದ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ನಿರ್ಣಯಿಸಲಾಯಿತು. ವಿಶ್ವಕರ್ಮ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷ ಮಧು ಆಚಾರ್ಯ ಅವರು ಮಾತನಾಡಿ, ಇವತ್ತು ನಮ್ಮ ಸಮಾಜದ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ. ಸಂತ್ರಸ್ತೆ ಮತ್ತು ತಾಯಿ ನಮ್ಮಲ್ಲಿ ಬಂದಿಲ್ಲ ಎಂಬ ವಿಷಯ ಬೇಡ. ಹಿಂದೂಗಳು ಒಗ್ಗಟ್ಟು ಹಾಗೆಯೇ ಹೀಗೆ ಹೇಳುವಾಗ ನಮ್ಮ ಹಿಂದೂ ಮಗಳಿಗೆ ಅನ್ಯಾಯ ಆದಾಗ ಸುಮ್ಮನೆ ಕೂತುಕೊಳ್ಳಲಾಗುವುದಿಲ್ಲ ಎಂದರು. ಇವತ್ತು ಬಂದಿರುವಂಥ ಸನ್ನಿವೇಶ ಎಲ್ಲರನ್ನೂ ಕರೀಲಿಕ್ಕೆ ಆಗಿಲ್ಲ, ಸ್ವಲ್ಪ ಇದ್ದವರನ್ನು ಕರೀರಿ ಅಂತೆ. ನನಗೊಂದು ಸಮಸ್ಯೆ ಬಂದಾಗ ಅವರೇ ಬಂದು ನಮ್ಗೆ ಹೇಳಬೇಕಂತಿಲ್ಲ. ನಮ್ಮ ಸಮಾಜ ಬಾಂಧವರೇ ಕಟ್ಟ ಕಡೆ ವ್ಯಕ್ತಿ, ಅವರ ಕಷ್ಟಕ್ಕೆ ನಾವು ಆಗಬೇಕು. ಅವ್ರು ಬಂದು ನಮ್ಗೆ ಹೇಳಿಲ್ಲ, ಆ ಭಾವನೆ ನಮ್ಮಲ್ಲಿ ಬೇಡ ಅಂತ ಹೇಳ್ತೀನಿ ನಿಮ್ಗೆಲ್ಲರಿಗೂ. ಆ ಭಾವನೆ ನಮಗೆ ಬೇಡ. ನಾವು ಹೋಗಿ ನೋಡಬೇಕಿತ್ತು, ನಾವು ನೋಡಿಲ್ಲ. ನಾವೀಗ ಹೋಗ್ತಾ ಇದ್ದೀವಿ ಅವರೊಟ್ಟಿಗೆ. ಅವ್ರಿಗೆ ಏನು ತೊಂದರೆ ಆಗಿದೆ ಅದನ್ನು ಹೋಗಿ ನಾವು ಅವ್ರ ಹತ್ರ ಮಾತಾಡಿ ಮುಂದೆಂದು ಏನು ವ್ಯವಸ್ಥೆ ಮಾಡುವ. ಆದರೆ ಅದಕ್ಕಿಂತ ಮೊದಲು ಇಷ್ಟೆಲ್ಲ ಅನ್ಯಾಯ ನಡೀತಾ ಇದೆ ನಮ್ಮ ಪುತ್ತೂರಿನಲ್ಲಿ. ಎಲ್ಲದಕ್ಕೂ ನಾವು ಹಿಂದೂಗಳು, ನಾವೆಲ್ಲರೂ ಹಿಂದೂಗಳು ಒಗ್ಗಟ್ಟು, ನಾವು ಹಿಂದೂಗಳು ಹಾಗೆ ಹೀಗೆ. ಏನಾದರೂ ಒಂದು ಸಣ್ಣ ಸಮಸ್ಯೆ ಆದ ತಕ್ಷಣ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಏನೇನೋ ಎಲ್ಲ ಇಡೀ ಕರ್ನಾಟಕದಲ್ಲಿ ಪುತ್ತೂರು ಭಾಗ ಅಷ್ಟು ಜನ ಕಾಣ್ತಾ ಇದೆ. ಆದರೆ ಈ ಒಂದು ಹೆಣ್ಣು ಮಗಳಿಗೆ ಇಷ್ಟು ದೊಡ್ಡ ಅನ್ಯಾಯ ಆಗಿದೆ. ಅವನು ಒಂದು ಮಗುಗೆ ವರದಾನ ಕೊಟ್ಟಾಗಿದೆ. ಈಗ ಅದು ಸಹ BJP ಮುಖಂಡರು ಪುತ್ರ ಅಂತ ಹೇಳುವಾಗ ಇಷ್ಟೆಲ್ಲ ಇದ್ದು ಅವರು ನಮಗೆ ನಮ್ಮ ಕಮ್ಯುನಿಟಿ ಆಗಲಿ ಇನ್ನೊಂದು ಕಮ್ಯುನಿಟಿ ಆಗಲಿ ಯಾರೇ ಆಗಲಿ ಈ ರೀತಿ ಇಷ್ಟು ದೊಡ್ಡ ಅನ್ಯಾಯ ಆಗುವಾಗ ಯಾರು ಯಾವ ಸಂಘ ಪರಿವಾರ ಆಗಲಿ ಅಲ್ಲ ನಮ್ಮ ಹಿಂದೂ ಸಮಾಜ ಬಾಂಧವರಾಗಲಿ ಯಾರು ಅದ್ರ ಬಗ್ಗೆ ಒಂದು ಚೂರು ಏನು ಹೇಳದೆ ಏನೋ ಒಂದು ಸಣ್ಣ ವಿಷಯನಾಗಿ ಅದನ್ನು ಸೈಡಲ್ಲಿ ಯಾಕಿಟ್ಟಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಒಂದು ಭಾವನೆ ಇರ್ಬೋದು ನಮ್ಮ ರಾಜಕೀಯ ಮುಖಂಡರುಗಳಿಗೆ ಏನಂತಂದರೆ, ಯಾಗೂ ಎಲ್ಲರೂ ಬರ್ತಾರೆ, ಬ್ಯಾನರ್ ಕಟ್ತಾರೆ, ವಾಲ್ ಪೋಸ್ಟ್ ಅಂಟಿಸ್ತಾರೆ, ಎಲ್ಲದಕ್ಕೂ ನಮ್ಮವ್ರು ಕೆಲಸ ಮಾಡ್ಲಿಕ್ಕೆ ಮಾತ್ರ ಇದ್ದಾರೆ. ತೊಂದರೆಯಲ್ಲಿ ಅವರನ್ನು ಹೇಗೆ ವಿಶ್ವಕರ್ಮರು ಅವ್ರನ್ನ ಯಾಕೆ ಬೇಕಾದ್ರೂ ನಾವು ಕೂತ್ಕೊಳಿಸ್ಬೋದು ಅನ್ನೋ ಭಾವನೆ ತಲೆಯಲ್ಲಿ ಬೇರೆಯವರು ಹೋಗಿದೆ. ಯಾಕಂದರೆ ನಮ್ಮ ಸಮಾಜದವ್ರಿಗಂತೂ ಯಾವುದೇ ಸೀಟುಗಳು ಕೊಡೋದಿಲ್ಲ. ಯಾವುದೇ MLA ಆಗಲಿ MP ಆಗಲಿ MLC ಸೀಟ್ ಆಗಲಿ ನಮ್ಮ ಸಮಾಜದವ್ರಿಗೆ ಖಂಡಿತ ಯಾವುದೇ ರಾಜಕೀಯ ಪಕ್ಷದವರು ನಮಗೆ ಕೊಡೋದಿಲ್ಲ. ಆದರೆ ಒಂದು ಅನ್ಯಾಯ ಆದಾಗ ನಮಗೆ ಸಪೋರ್ಟ್ ಮಾಡೋದಿಲ್ಲ ಅಂದರೆ ಇದಕ್ಕಿಂತ ದುರದೃಷ್ಟ ಬೇರೆ ಇಲ್ಲ. ನಮ್ಗೆ ಇಷ್ಟು ದೊಡ್ಡ ಅನ್ಯಾಯ ಆಗಿದೆ. ಯಾರು ಏನೂ ಮಾತಾಡ್ತಾ ಇಲ್ಲ. ಕೇಳಿದ್ರೆ ನಾನು ಒಂದು 2-3 ಜನ ಕೇಳಿದೆ, ಮುಖಂಡರುಗಳಿಗೆ ಕೇಳಿದ್ರೆ ನಮ್ಗೆ ವಿಷಯ ಗೊತ್ತಾಗಿಲ್ಲ, ನಾವು ಏನೋ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಅದು ಪೊಲೀಸ್ ಸ್ಟೇಷನ್ನಲ್ಲಿ FIR ಆಗಿ ಕಡೆಗೆ ಅವರಲ್ಲಿಗಳಿಗೆ ಅವರ ಒಳಗೆ ಹೊಂದಾಣಿಕೆಯಾಗಿ ಇತ್ಯರ್ಥ ಆಗುವ ಸಂದರ್ಭದಲ್ಲಿ ಒಂದು ಮುಚ್ಚಳಿಕೆಯನ್ನು ಬರೆಸಿಕೊಟ್ಟಿದ್ರು. ಅದರ ಪ್ರಕಾರ ಅವರು ಮದುವೆ ಮಾಡಿಸಿಕೊಡ್ತಾರೆ ಅಂತ ಹೇಳಿಕೊಂಡು ಎರಡು ಕಡೆಯವರು ಹಿರಿಯರು ಇದ್ದು ಒಪ್ಪಿಕೊಂಡಿದ್ದಾರೆ, ಅಲ್ಲಿ ಬರೆದು ಕೊಟ್ಟಿದ್ದಾರೆ. ಸೊ ಅದು ಆಗದೆ ಇರುವ ಕಾರಣ ಈಗ ಅವಳು ಡೆಲಿವರಿ ಆಗಿದ್ದಾಳೆ. ಆ ನಂತರದಲ್ಲಿ ಆ ಹುಡುಗ ಮದುವೆ ಆಗುವುದಿಲ್ಲ ಎನ್ನುವಂತಹ ಒಂದು ಸುದ್ದಿ ಬಂದ ಮೇಲೆ ಇದೆಲ್ಲ ಬೆಳವಣಿಗೆಗಳಾಗಿದ್ದಾವೆ. ಅಷ್ಟವರೆಗೆ ಯಾರಿಗೂ ಕೂಡ ಅದಲ್ಲಿ ಯಾಕೆಂದ್ರೆ ಅದು ಎರಡು ಕುಟುಂಬದವರೇ ಮರ್ಯಾದೆ ಪ್ರಶ್ನೆ ಸಹ ಉಂಟಲ್ಲಿ, ಹಾಗಾಗಿ ಅಲ್ಲಿ ಇಂಟರ್ಫಿಯರ್ ಆಗಿರ್ಲಿಲ್ಲ. ಆದ್ರೆ ಈಗ ಹುಡುಗ ಉಲ್ಟಾ ನಿಂತದ್ರಿಂದ ಏನು ಮುಚ್ಚಳಿಕೆ ಬರೆದು ಕೊಟ್ಟಿದ್ದಾರೆ ಅದಕ್ಕೆ ವಿರುದ್ಧವಾಗಿ ಎಲ್ಲ ನಡೀತಾ ಇರೋದ್ರಿಂದ ಈಗ ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದು ಹಣಬಲ, ಜನಬಲ, ಜಾತಿ ಬಲ, ರಾಜಕೀಯ ಇನ್ನೆಲ್ಲ ಬರ್ಬೋದು. ಆದ್ರೆ ಇಲ್ಲಿ ವಿಶ್ವಕರ್ಮ ಸಮಾಜದ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ. ತಪ್ಪು ಯಾರದು ಏನೇ ಆಗಿರ್ಬೋದು. ಆದ್ರೆ ಈಗ ನಮ್ಗೆ ಬೇಕಾಗಿರೋದು ಆ ಹುಡುಗಿಗೆ ನ್ಯಾಯ. ಪೊಲೀಸ್ ಸ್ಟೇಷನ್ ಅಲ್ಲಿ ಏನು ಬರೆದು ಕೊಟ್ಟಿದ್ದಾರೆ ಆ ಮುಚ್ಚಳಿಕೆಯ ರೀತಿಯಲ್ಲಿ ಅದು ಎಕ್ಸಿಕ್ಯೂಟ್ ಆಗ್ಬೇಕು, ಅನುಷ್ಠಾನ ಆಗ್ಬೇಕು ಅಂತ ಹೇಳುವಂಥದ್ದು ನಮ್ಮ ಮೊದಲ ಬೇಡಿಕೆ. ಆ ನಂತರದಲ್ಲಿ ಅವ್ರದ್ದು ಈಗ ಏನು ನಾವು ಸಂತ್ರಸ್ತೆಯ ಅವರ ಮನೆಯವರದ್ದು ಏನು ಅಹವಾಲುಗಳಿದೆ ಅವರ ಅಭಿಪ್ರಾಯವನ್ನು ತಕೊಂಡು ಮತ್ತೆ ಇಲ್ಲಿಯ ವಿಶ್ವಕರ್ಮ ಸಂಘ ಸಂಸ್ಥೆಗಳ ಎಲ್ಲರನ್ನ ವಿಶ್ವಾಸಕ್ಕೆ ತಕೊಂಡು ನಾವು ಮುಂದಿನ ಹೆಜ್ಜೆಯನ್ನ ಇಡಬೇಕಂತ ಇದ್ದೇವೆ. ಕಾನೂನು ಹೋರಾಟಕ್ಕೆ ಬಂದಾಗ ನಾವು ಏನು ತೀರ್ಮಾನ ಮಾಡ್ತೇವೋ ಅಲ್ಲಿ. ಈ ಸಂದರ್ಭದಲ್ಲಿ ಹರ್ಷವರ್ಧನ್ ನಿಟ್ಟೆ, ಜಯರಾಮ್ ಆಚಾರ್ಯ ಸಾಲಿಗ್ರಾಮ, ಜಯರಾಮ್ ಆಚಾರ್ಯ ಕುಲಾಯ್, ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘದ ಗೌರವಾಧ್ಯಕ್ಷ ಭಾಸ್ಕರಾಚಾರ್ಯ ಕಾಣಿಯೂರು, ವಿಶ್ವಕರ್ಮ ಬಿರಮಲೆ ಅಧ್ಯಕ್ಷ ಗಂಗಾಧರಾಚಾರ್ಯ, ಕೋಶಾಧಿಕಾರಿ ನಿರಂಜನಾಚಾರ್ಯ, ಪುತ್ತೂರು ವಿಶ್ವಕರ್ಮ ಸಮಾಜ ಸಭಾ ಸುರೇಂದ್ರ ಆಚಾರ್ಯ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು.
Volkswagen. Volkswagen Mangalore, Airport Road, Yeyadi, Mangalore. Volkswagen.